ರಾಮಣ್ಣ, ಹಾ ಅಕ್ಕ. ಟೈಮ್ ಆಗ್ತಾ ಬಂತು, ಇನ್ನೂ ಅಡ್ಗೆ ಆಗಿಲ್ವಾ? ಆಗೋಯ್ತಕ್ಕ, ಆಗೋಯ್ತು. ಓ, ಇಲ್ಲಿ ಎಲ್ಲ ಕೆಲಸ ನಾನೇ ನೋಡ್ಕೋಬೇಕು. ಏ ಪ್ರೀತು, ನಾನೊಂದ್ ರೀಲ್ ಶೂಟ್ ಮಾಡೋ. ಏ ಹೋಗೆ, ನನ್ನ ಹತ್ರ ಆಗಲ್ಲ. ಅಕ್ಕ ನಾನು ಮಾಡ್ಲಾ? ಏಯ್, ಎಲ್ಲೋದ್ರು ಇದೇನಾ ನಿಮ್ದು? ಏ ಪ್ರೀತು, ಹಂಗೆ ಯಾಕೋ ಮಾಡ್ತೀಯಾ? ಪ್ಲೀಸ್ ಕಣೋ. ಸುಮ್ನೆ ನನ್ನ ಹತ್ರ ಬೈಸ್ಕೋಬೇಡಿ, ನಾನ್ ಮಾಡಲ್ಲ ಅಷ್ಟೇ. ಏಯ್, ನೀವೆಲ್ಲ ಮೇಲೋಗಿ ಮಾತಾಡ್ಕೊಳ್ಳಿ. ಮೊದ್ಲೇ ಇಲ್ಲಿ ಕಾಲಿಡಕ್ ಜಾಗ ಇಲ್ಲ, ಅದ್ರಲ್ಲಿ ನಿಮ್ದೊಂದು. ದೊಡ್ಡಮ್ಮ ಬೇಗ. ಸರಿ. ನಾಟ್ ಬ್ಯಾಡ್. ರೂಮ್ ಅಂತೂ ಅಣ್ಣನ್ ತರ ಬೋರಿಂಗ್ ಇಲ್ಲ ಅಲ್ಲ? ಏಯ್, ಅಣ್ಣ ಕಣೆ. ಅಲ್ಲಪ್ಪ, ನಾನ್ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ, ಸಿಗೋದೇ ವರ್ಷಕ್ಕೆ ಒಂದ್ಸರ್ತಿ, ಆವಾಗ್ಲೂ ಸರಿಯಾಗಿ ಮಾತಾಡ್ಸಲ್ಲ ಅಂದ್ರೆ? ಐ ಅಕ್ಕ, ಇಲ್ಲಿ ನೋಡಿಲಿ. ದಿಯಾ, ಅಲ್ಲಿಡದ್ನ. ಯಾಕಣ್ಣ ಬರೀ ಬೈತೀಯಾ? ನಿಂಗೇನ್ ಹೇಳಿದೀನಿ, ಯಾವಾಗ್ಲೂ ಡಿಸಿಪ್ಲಿನ್ ಆಗಿರ್ಬೇಕು. ಗೈಸ್, ಸಿ ವಾಟ್ ಐ ಗಾಟ್. ಏನಕ್ಕ ಇದು? ಅಣ್ಣನ್ ಡೈರಿ. ಹೌದಾ? ಪ್ಲೀಸ್ ಅಕ್ಕ, ಓದೋಣ. ಐಶು, ಒಬ್ಬರ ಪರ್ಸನಲ್ ಡೈರಿ ಓದೋದು ಇಸ್ ನಾಟ್ ಅ ಗುಡ್ ಬಿಹೇವಿಯರ್. ಪ್ರೀತು ಪ್ಲೀಸ್, ನಾವೇನ್ ಬೇರೆದವ್ರ ಡೈರಿನ ಓದ್ತಾ ಇರೋದು? ನಮ್ಮ ಅಣ್ಣಂದೆ ತಾನೆ. ಅಷ್ಟಕ್ಕೂ ಅವನ ಜೀವನದಲ್ಲಿ ಆತರ ಏನ್ ಪರ್ಸನಲ್ ಇರುತ್ತೆ? ಹಾಗಲ್ವೇ? ಸ್ವಲ್ಪ ಅಣ್ಣ ಪ್ಲೀಸ್. ನನ್ ಮುದ್ದು ಅಣ್ಣ ಅಲ್ಲ, ಪ್ಲೀಸ್. ಬೇಡ. ಪೇನ್, ಸಫರ್, ಎನಿ ಪ್ರಾಬ್ಲಮ್, ಒನ್ ಸೊಲ್ಯೂಷನ್, ನೇಚರ್. ಜೂನ್ 8, ನನ್ನ ಬರ್ಡೇ. ಎವ್ರಿಥಿಂಗ್ ವಾಸ್ ಗುಡ್ ಆ್ಯಂಡ್ ಎವ್ರಿ ಒನ್ ವರ್ ಹ್ಯಾಪಿ. ವಾ, ತುಂಬಾ ಪರ್ಸ್ನಲ್ ಅಲ್ಲ? ನಾನು ಹೇಳಿಲ್ವಾ, ಐ ನೋ ಮೈ ಕಸಿನ್. ನಾನು ಅದಕ್ಕೆ ಹೇಳೋದು ಈಸ್ ಬೋರಿಂಗ್ ಅಲ್ಲ. ಸಮ್ಟೈಮ್ಸ್ ಐ ಫೀಲ್ ನಮ್ಮ ಅಣ್ಣ ಹಿಂಗೆ ಯಾಕೆ ಅಂತ. ಒಂದು ಸ್ಮೈಲು ಮಾಡಲ್ಲ, ಯಾವಾಗಲೂ ಮೂತಿ ಗಂಟಾಕೊಂಡೇ ಇರ್ತಾನೆ. ಅಕ್ಕ, ಇಲ್ಲಿ ನೋಡು. ಐಶು, ನಂಗೆ ಯಾಕೋ ಇದನ್ನ ಓದೋದು ಸರಿ ಅನ್ಸ್ತಾ ಇಲ್ಲ. ಐ ಥಿಂಕ್ ಇಟ್ಸ್ ಟೂ ಪರ್ಸನಲ್. ಅಣ್ಣ ನೀನ್ ಹೋಗೋ, ಆವಾಗ್ಲಿಂದ ಇದನ್ನೇ ಮಾತಾಡ್ತಿದ್ಯಾ. ನಿಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀ ಹೋಗ್ಬೋದಣ್ಣ. ನೀನ್ ಓದಕ್ಕ. ಹೋಗ್ಲಿ ಬಿಡೋ, ಏನಾಗಲ್ಲ. ನನಗ್ ಬೋರ್ ಆಗ್ತಾ ಇದೆ. ಇಟ್ ಜಸ್ಟ್ ಟೈಮ್ ಪಾಸ್ ಅಷ್ಟೇ. ಪ್ಲೀಸ್. ಏನ್ ನಾನ್ ಬೇಡ ಅಂದ್ರೆ ಬುಕ್ ಮುಚ್ಚಿಡ್ತೀರಾ? ಆಲ್ರೆಡಿ ಡಿಸೈಡ್ ಆಗಿದ್ದೀರಾ ತಾನೇ? ಅಣ್ಣ ಅನ್ನೋ ಭಯ ಭಕ್ತಿನೂ ಇಲ್ಲ. ಏನ್ ಮಾಡ್ತೀರೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ರೀತಿ 2 ಅಕ್ಷರದ ಪದ. ಅದೇಗ್ 3 ಅಕ್ಷರ ಇರೋ ನನ್ನ ಈ ಹೃದಯನ ಆವರಿಸ್ಕೊಳ್ತೋ ಗೊತ್ತಿಲ್ಲ. ಪ್ರೀತಿಸೋರಿಗೆ ಅವ್ರ ಹುಡುಗಿರು ಹೇಗೆ ಕಾಣಿಸ್ತಾರೇನೋ, ನನಗೆ ಮಾತ್ರ ದೇವತೆ ಥರ ಕಾಣಿಸೋಕೆ ಶುರುವಾದ್ಲು. ಅದೇನೇನೋ ಅವ್ರ ಜೊತೆಗಿದ್ದಾಗಲೆಲ್ಲ ಅವಳನ್ನೇ ನೋಡ್ತಿರ್ಬೇಕನ್ಸೋಕೆ ಶುರುವಾಯ್ತು. ಆ್ಯಂಡ್ ಕೀರ್ತಿ, ಒಂದನ್ನು ನೆನ್ಪಿಡ್ಕೊ, ನಾನಿರೋದೇ ಪಾಂಡು. ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಕಣೋ, ತುಂಬ ಭಯ ಆಗ್ತಾ ಇದೆ. ಲೋ, ಏನೂ ಆಗಲ್ವೋ? ಧೈರ್ಯದಿಂದ ಹೋಗಿ ವಿಷಯ ಹೇಳು. 5 ವರ್ಷದ ಫ್ರೆಂಡ್ಶಿಪ್ ಮಗ, ಏನಾದರೂ ಆದರೆ. ವಿಕ್ಕಿ, ನಾನು ಹೇಳ್ತಾ ಇದ್ದೀನಲ್ಲ, ಅವಳು ಅರ್ಥ ಮಾಡ್ಕೊಳ್ತಾಳೆ. ನೀ ಸುಮ್ಮನೆ ಬೇಡ ಇರೋದು ಯೋಚನೆ ಮಾಡಬೇಡ. ವಿಕ್ಕಿ, ಹಲೋ ಲೋ, ಫೋನ್ ಕಟ್ಟಾದ್ರೂ ಮಾಡು. ಯಾಕೆ ಸಾಹೇಬ್ರು ಇವತ್ತು ಇಷ್ಟು ಖುಷಿಯಾಗಿದ್ದೀರಿ ಅಂತ ಕೇಳ್ಬೋದಾ? ಹಾಗೇನಿಲ್ಲ, ಹೊರಡೋಣ. ಸರಿ. ಅದು ಕೀರ್ತಿ,
ಚೆನ್ನಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ಸ್. ಮತ್ತೆ ನಿಂಗೊಂದು ವಿಷಯ ಹೇಳಬೇಕು. ಥ್ಯಾಂಕ್ ಯು ನನ್ನ ಲೈಫಿಗೆ ಬಂದಿದ್ದಕ್ಕೆ. ಏನೋ ಥ್ಯಾಂಕ್ಸ್ ಎಲ್ಲ? ಹಾಗೆ ನೋಡೋದಾದ್ರೆ ನಾನೇ ನಿಂಗೆ ಥ್ಯಾಂಕ್ಸ್ ಹೇಳಬೇಕು. ನಿನ್ನಂಥ ಫ್ರೆಂಡ್ ಹುಡುಕಿದ್ರೂ ಸಿಗಲ್ಲ. ಆ ವಿಷಯದಲ್ಲಿ ನಾನೇ ತುಂಬ ಪುಣ್ಯ ಮಾಡಿದ್ದೀನಿ. ಕೆಲವೊಂದ್ಸಲ ಯೋಚನೆ ಮಾಡ್ತಿರ್ತೀನಿ, ನೀನು ನನ್ನನ್ನೇ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೀಯ ಅಂದರೆ ನಿನ್ನ ಮದುವೆ ಆಗೋಳು ತುಂಬ ಪುಣ್ಯ ಮಾಡಿರ್ತಾಳೆ ಕಣೋ. ಆ ಕ್ಷಣ ನಂಗೆ ಅನ್ಸಿದ್ದು ಒಂದೇ, ಆ ಪುಣ್ಯನ ನೀನೇ ಯಾಕೆ ಕಟ್ಕೊಬಾರ್ದು ಅಂತ ಕೇಳೋಣ ಅಂತ. ವಿಕ್ಕಿ ವಿಕ್ಕಿ ಸಾರಿ. ಆ್ಯಂಡ್ ಇನ್ನೊಂದು ವಾರದಲ್ಲಿ ಹೈಯರ್ ಸ್ಟಡೀಸ್ ಊರು ಬಿಟ್ಟು ಹೋಗ್ತಾ ಇದ್ದೀನಿ. ಹೋದರೆ 1 ವರ್ಷ ಬರಲ್ಲ. ಎಸ್ ಸರ್, ಗೊತ್ತು. ಇನ್ನು 1 ವಾರ ಟೈಮ್ ಇದೆ ತಾನೇ? ಇವಾಗ ಲೇಟ್ ಆಯಿತು, ಹೊರಡೋಣ? ಸರಿ. ವಿಕ್ಕಿ, ನೀನು ಅವಾಗವಾಗ ಒಬ್ಬನೇ ಬೈಕ್ ರೈಡ್ ಹೋಗ್ತಿರ್ತೀಯಲ್ಲ, ಹ್ಞೂ ನೆಕ್ಸ್ಟ್ ಟೈಮ್ ಹೋಗಿ ನನ್ನ ಕರ್ಕೊಂಡು ಹೋಗ್ತೀಯಾ? ನಿನಗಿಲ್ಲ ಅಂತೀನಾ? ಖಂಡಿತ ಕರ್ಕೊಂಡು ಹೋಗ್ತೀನಿ. ಆಕಾಶಕ್ಕೆ ತಾರೆಯು ಮಿಂಚಾದಂತೆ ಮುಂದಿನ ಹೆಜ್ಜೆಗೆ ವೇದಿಕೆ ಸಜ್ಜಾದಂತೆ ಆಡದ ಮಾತಿಗೂ ಬೇಡಿಕೆ ಹೆಚ್ಚಾದಂತೆ ಭಾಸವಾಗಲು ಮೌನವೇ ಹೆಚ್ಚೇನಂತೆ ಈ ಸ್ನೇಹವೂ ಈ ಮೌನವೂ ಎಲ್ಲವೂ ನಿನಗೋಸ್ಕರ 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 ಎಲ್ಲವೂ ನಿನಗೋಸ್ಕರ ಚಂದಿರನ ಕಣ್ಣಲು ಆ ಅನುಮಾನವು ಕಂಡಿತೆ ನಿಂತಿರುವ ಜಾಗದ ಸುಖವೇ ಮಾಯವಾದರೆ ರಿಸೀವ್ ಮಾಡಿದ್ರೆ ಕಟ್ ಮಾಡೋ. ಇಲ್ಲಿವರೆಗೆ ಬಂದು ಹೋಗ್ಬೇಡ ಅಂತ ಅಂದ್ರೆ ಕೀರ್ತಿ ವಿಕಿ ಜೊತೆ ಮಾತಾಡ್ಬೇಕಂತೆ ಕೊಟ್ಟೆ ಇರು. ಹಲೋ, ಮಾತಾಡು. ಮಾಡ್ತಿದ್ಯಾ? ಹಂಗಲ್ಲಿ ಬರಕ್ಕಾಗಲ್ಲ, ಯಾರಾದ್ರೂ ನೋಡಿದ್ರೆ ಅಷ್ಟೇ. ಏನಂತ ಇಲ್ಲೇ ಹೇಳು. ಹಲೋ ಹಲೋ. ಅಯ್ಯೋ, ನಾನು ಆಮೇಲೆ ಸಿಗ್ತೀನಿ, ಬಾಯ್. ಕಾದಿರಲು ಮುಸ್ಸಂಜೆ ಮಾತೊಂದು ಮುತ್ತಂತೆ ಆಡಲು ಒಡೆವ ಭೀತಿಯು ನೆನಪಲೆ ಮಿಂದಂತೆ ಜೊತೆಯಲ್ಲಿ ನೀ ನಿಂತಂತೆ ಜೀವಕ್ಕೆ ಸೋಕಲು ಪ್ರೀತಿಯು ಈ ಸ್ನೇಹವು ಈ ಮೌನವು ಎಲ್ಲವೂ ನಿನ
ಏನಿಲ್ಲ, ಬಾಯ್. ಬಾಯ್. ಹಲೋ. ಹಲೋ, ಹೇಳು. ಮತ್ತೆ ನಾಳೆಗೆಲ್ಲ ಪ್ಯಾಕಿಂಗ್ ಆಯ್ತಾ? ಎಲ್ಲ ಆಲ್ಮೋಸ್ಟ್ ರೆಡಿ. ಹೊರಡೋದೊಂದೇ ಬಾಕಿ. ಹೋಗ್ತಿದೀಯಾ? ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ, ಹೋಗಲೇಬೇಕು. ಅದೆಂಥ ಯೂನಿವರ್ಸಿಟಿ ಕಣೋ, ಫೋನ್ ಕೂಡ ಅಲೌ ಮಾಡಲ್ಲ ಅಂದರೆ ಹೇಗೆ? ತುಂಬ ಸ್ಟ್ರಿಕ್ಟಮ್ಮ, ಅದಕ್ಕೆ ಅಲ್ವಾ A ಗ್ರೇಡ್ ಯೂನಿವರ್ಸಿಟಿ ಆಗಿರೋದು. ಏನೇನೋ ಕಷ್ಟ ಆಗುತ್ತೆ. 5 ವರ್ಷ ಜೊತೆಗಿದ್ವಿ, ಇವಾಗ 1 ವರ್ಷ ನಿನ್ ಬಿಟ್ಟು ಅದು ಹೇಗಿರ್ತೀನೋ ನಂಗೆ ಗೊತ್ತಿಲ್ಲ. ಅದೆಲ್ಲ ಬಿಡು, ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡು. ನಾನು ಎಲ್ಲೂ ಹೋಗಲ್ಲ. ಸರಿ. ವಿಕ್ಕಿ, ಪಕ್ಕದ ಮನೆಯಿಂದ ಪಿಜ್ಜಾ ಸ್ಮೆಲ್ ಬರ್ತಾ ಇದೆ ಕಣೋ. ನಗ್ಬೇಡ, ಬಿಡು. ಮತ್ತೆ ಇರು, ನನಗೆ ಊಟ ಮಾಡಕ್ಕೆ ಇರ್ತಿದ್ದಾರೆ, ಮಾಡ್ತೀನಿ. ಸರಿ. ಹೌ ಸ್ವೀಟ್ ಅಲ್ಲ. ನಮ್ಮ ಅಣ್ಣ ಹೀಗಿದ್ದಾನಂತ ನಾನು ಎಕ್ಸ್ಪೆಕ್ಟೂ ಮಾಡಿರ್ಲಿಲ್ಲ. ಮತ್ತೆ ಸುಮ್ಮನೆ ಅವ್ನು ಬೈತಿರ್ತೀಯಾ? ಹೀ ಸೋ ಸ್ವೀಟ್. ಹಲೋ. ಏನು ಮಾಡ್ತಿದ್ಯಾ? ಸುಮ್ಮನೆ ಕೂತಿದ್ದೇನೆ ಕಣೋ. ಸರಿ ಮೇಡಮ್, ಹಾಗಾದ್ರೆ ಬೇಗ ಬಂದು ನಿಮ್ಮ ಆರ್ಡರ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಏನೋ ಹೇಳ್ತಿದ್ದೀಯಾ? ಅದೇ ಮೇಡಮ್, ಸ್ವಲ್ಪ ಹೊತ್ತು ಮುಂಚೆ ಪಿಜ್ಜಾ ಆರ್ಡರ್ ಮಾಡಿದ್ರಲ್ಲ, ನಿಮ್ಮ ಪಿಜ್ಜಾ ನಿಮ್ಮ ಮನೆ ಎದುರುಗಡೆ ಕಾಯ್ತಾ ಇದೆ. ನೀವು ಬಂದು ತೊಗೊಂಡೋದ್ರೆ ನಾವು ಕಳ್ಸ್ಕೊಂತೀವಿ. ಪಿಜ್ಜಾನಾ? ಒಂದು ನಿಮಿಷ ಇರು. ಯಾರು ಸೀರಿಯಸ್? ಇಷ್ಟೊತ್ತಲ್ಲಿ ಅದನ್ನೇನು ತರಕ್ ಹೋದೆ? ಇಲ್ಲ ಮೇಡಮ್, ಐ ಆಮ್ ನಾಟ್ ಸೀರಿಯಸ್. ಅಲ್ಲ, ಇಷ್ಟೊತ್ತಲ್ಲಿ ನಿನ್ನ ಕಣ್ಣು ಮುಂದೆ ನಿಮ್ಮ ಮನೆ ಎದುರುಗಡೆ ಕೈಯಲ್ಲಿ ಪಿಜ್ಜಾ ಹಿಡ್ಕೊಂಡು ಇಟ್ಕೊಂಡಿದ್ದೀನಿ, ಅಷ್ಟು ಗೊತ್ತಾಗಲ್ವಾ? ಇವಾಗ ಯಾರಾದರೂ ನೋಡೋಕ್ಕಿಂತ ಮುಂಚೆ ಬೇಗ ಬಂದು OTP ಹೇಳಿ ಪಿಜ್ಜಾ ತೊಗೊಂಡೋಗಿ ಮೇಡಮ್. ಯಾಕೋ ಇದೆಲ್ಲ? ನೋಡು, ನಾನು ಇವಾಗ ಇದನ್ನ ವಾಪಸ್ ತೊಗೊಂಡೋಗಕ್ಕಾಗಲ್ಲ. ಬೇಗ ಬಂದು ತೊಗೊಂಡೋಗಿ ಪ್ಲೀಸ್, ಅವಾಗ್ಲಿಂದ ಕೈ ಸುಡ್ತಾ ಇದೆ. ಅಲ್ಲೇ ಕಂಪೌಂಡ್ ಮೇಲಿಡು, ನಾನು ಬಂದು ತೊಗೊಂಡೋಗ್ತೀನಿ. ನಿನಗೋಸ್ಕರ ತಂದಿರೋದು. ಯಾವ್ದಾದ್ರು ನಾಯಿಗೆ ಬಂದು ತಿನ್ನೋಕ್ಕಿಂತ ಮುಂಚೆ ತೊಗೊಂಡೋಗ್ಬಿಡು. ವಿಕ್ಕಿ, ನನಗಿದು ಯಾವತ್ತೂ ಹೇಳಿಲ್ಲ, ಬಟ್ ಇವತ್ತು ಹೇಳಬೇಕಂತ ಅನಿಸ್ತಾ ಇದೆ. you're a ಗ್ರೇಟ್ ಫ್ರೆಂಡ್ ಆಫ್ ಮೈನ್ ಕಣೋ. ನಿನ್ನಂಥ ಫ್ರೆಂಡ್ನ ಪಡ್ಕೊಳ್ಳೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಆ್ಯಂಡ್ ನಾಳೆಯಿಂದ ಐ ಮಿಸ್ ಮೈ ಸ್ವೀಟ್ ಫ್ರೆಂಡ್ ಅ ಲಾಟ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ವಿಕ್ಕಿ. ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ, ಬೇಗ ಬಂದುಬಿಡು. ಹೋಗಲಿ ಬಿಡು, ನಿಂಗೆ ಬೇಜಾರು ಮಾಡಿ ಕಳ್ಸೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಮಿಸ್ಟರ್ ಡೆಲಿವರಿ ಬಾಯ್, ಪಿಜ್ಜಾ ವೆಜ್ಜಾ ನಾನ್ ವೆಜ್ಜಾ? ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ, ಬೇಗ ಬಂದುಬಿಡು. ಐ ಮಿಸ್ ಮೈ ಸ್ವೀಟ್ ಫ್ರೆಂಡ್ ಅ ಲಾಟ್. you're a ಗ್ರೇಟ್ ಫ್ರೆಂಡ್ ಆಫ್ ಮೈನ್ ಕಣೋ. ಆ ರಾತ್ರಿ ಏನಾಗ್ತಿತ್ತೋ ಗೊತ್ತಾಗಲಿಲ್ಲ. ಪ್ರೀತಿ ಏನೋ ಆಗಿತ್ತು, ಬಟ್ ಹೇಳೋ ಪರಿಸ್ಥಿತಿಲಿ ನಾನು ಇರಲಿಲ್ಲ. ನಂಗೆ ನಾನು ಕೆಟ್ಟವನ್ನ ಅನ್ಸೋಕ್ಕೆ ಶುರು ಆಯಿತು. ಎಲ್ಲಿ ನಮ್ಮ ಸ್ನೇಹಕ್ಕೆ ನಾನು ದ್ರೋಹ ಮಾಡ್ತಿದ್ದೀನ ಅಂತ ಕಾಡೋಕ್ಕೆ ಶುರು ಆಯಿತು. ಈ ಫೀಲಿಂಗ್ ಏನಂತಾನೆ ಅರ್ಥ ಆಗ್ತಿರ್ಲಿಲ್ಲ. ತುಂಬ ಭಯ ಆಗ್ತಾಯಿತ್ತು. ಇಷ್ಟೊತ್ತಲ್ಲಿ ಬರೀ ಕೇಳಿ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ನೀನಲ್ಲಿ ಹೋದ್ಮೇಲೆ ಎಲ್ಲ ಸರಿ ಆಗುತ್ತೆ ಬಿಡು. ಇಲ್ಲ ಮಗ, ಹೋಗ್ತಾ ಹೋಗ್ತಾ ಅವಳ ಮೇಲೂ ಪ್ರೀತಿ ಜಾಸ್ತಿ ಆಗ್ತದೆ ಹೊರತು ಅವಳು ಬಿಟ್ಟು ಅದು ಹೇಗಿರ್ತೀನೋ ನಂಗೆ ಗೊತ್ತಿಲ್ಲ. 5 ವರ್ಷದಿಂದ ಅವಳನ್ನ ನೋಡ್ತಿದ್ದೀನೋ, ಇವಾಗ ಪ್ರೀತಿ ಒಂದು ಉಟ್ಕೊಂಡು ಅದನ್ನು ಹೇಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗಲ್ಲ. ಐ ನೋ ಶಿ ವೋಂಟ್ ಲವ್ ಮೀ, ಬಟ್ ನನ್ನ ಪ್ರೀತಿ ನೋಡಿಗೆ ತಿಳಿಸ್ಬೇಕು. ಆದರೂ ಅದನ್ನು ಕೇಳಿ ಎಲ್ಲವಳು ನಾನು ಬಿಟ್ಟೋಗ್ತಾಳ ಅನ್ನೋ ಭಯ. ಹೇಳಿದ್ರೆ ನಾಳೆ ಇಲ್ಲ 1 ವರ್ಷ. ಅವಳನ್ನ ಬಿಟ್ಟಿರಕ್ ನೆನೆಸ್ಕೊಳಕ್ಕೂ ಆಗಲ್ವೋ? ಲೋ ವಿಕ್ಕಿ, ಎಲ್ಲ ಸರಿ ಹೋಗುತ್ತೆ ಬಿಡು. ಇವಾಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೊಡೋದು ಬೇಡ. ಲೇಟ್ ಆಯಿತು, ನಡಿ ಹೊರಡೋಣ. ವಿಕ್ಕಿ, ನಿಂದ ಅತ್ತೆ ಆಗ್ತಾ ಇದೆ ವಿಕ್ಕಿ.
ನಿನ್ನ ಅವಸ್ಥೆ ನನ್ನ ಹತ್ರ ನೋಡೋಕ್ಕಾಗ್ತಾ ಇಲ್ಲ. ಒಂದು ಕೆಲಸ ಮಾಡು, ಇವತ್ತು ಎಲ್ಲ ವಿಷಯ ಹೇಳಿದ್ರೆ ಹೇಳ್ಬಿಡು. ಬೇಡ ಕಣೋ. ಲೋ, ನನಗೆ ನೀನೇ ಮೋಸ ಮಾಡ್ಕೋತಾ ಇದೆಯಾ ಕಣೋ. ಮನ್ಸಲ್ಲಿರೋ ಮಾತನ್ನ ಹೇಳಕ್ಕೆ ಯಾಕೋ ಎದಿರ್ತೀಯ? ನೀನು ಹೇಳಿದ್ರೆ ತಾನೇ ಅವಳಿಗೆ ಗೊತ್ತಾಗೋದು. ಪಾಂಡು ಪ್ಲೀಸ್, ನಾನು ಹೆದರ್ತಾ ಇಲ್ಲ. ನಮ್ಮ ಫ್ರೆಂಡ್ಶಿಪ್ ಕಣೋ, ಏನಾದರೂ ಆದ್ರೆ ಅಂತ. ಪಾಪ ಅವಳ ಲೈಫಲ್ಲಿ ಏನೇ ಆದ್ರೂ ಫಸ್ಟ್ ನನ್ನ ಹತ್ರ ಬಂದು ಹೇಳ್ತಾಳೆ. ಎಲ್ಲದಕ್ಕೂ ವಿಕ್ಕಿ ಇದು ಮಾಡ್ಲಾ, ಇದು ಓಕೆನಾ? ಅವಳನ್ನ ತುಂಬಾ ನಂಬಿದಾಳ್ ಕಣೋ. ಆ ನಂಬಿಕೆಗೆ ಮೋಸ ಮಾಡಕ್ ನನಗಿಷ್ಟ ಇಲ್ಲ. ಅಂತ ಒಳ್ಳೆ ಹುಡುಗಿಗೆ ಒಂದ್ ಒಳ್ಳೆ ಫ್ರೆಂಡು ಆಗಕ್ಕಾಗಿಲ್ಲ ಅಂದ್ರೆ ನನ್ನಷ್ಟು ಕೆಟ್ಟವ್ನು ಯಾರು ಇರಲ್ಲ. ಅವಳಿಗೆ ಖುಷಿಯಾಗಿರ್ತೀನಿ ಅಂದಿದ್ದು ನಾನೇ ಅವಳು ಖುಷಿನ ಕಿತ್ಕೊಳ್ಳೋ ಆಸೆ ನನಗಿಲ್ಲ. ಎಷ್ಟೇ ಕಷ್ಟ ಆಗಲಿ ನನಗೆ ನಮ್ಮ ಫ್ರೆಂಡ್ಶಿಪ್ ಮುಖ್ಯ. ಅದು ಒಂದೇ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ ಅಷ್ಟೇ. ಇನ್ನು ಎಷ್ಟು ದಿನ ಅಂತ ಹೀಗೆ ಕೊರಗ್ತೀಯ? ನನಗೆ ಗೊತ್ತು ನೀನು ಖುಷಿಯಾಗಿಲ್ಲ ಅಂತ. ಪರವಾಗಿಲ್ಲ ಪಾಂಡು, ಕೆಲವೊಂದ್ಸಲ ನಮ್ಮ ಖುಷಿಗಿಂತ ನಮ್ಮವ್ರ ಖುಷಿಯಾಗಿದ್ರೆ ಸಾಕನ್ಸುತ್ತೆ. ಅವಳು ಖುಷಿಯಾಗಿದ್ರೆ ಸಾಕು. ಬಾ ಹೊರಡೋಣ. ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 7652 ಯಶವಂತಪುರ ಹೊಸೂರು ಪ್ಯಾಸೆಂಜರ್ ಯಶವಂತಪುರ ನಿಲ್ದಾಣದಿಂದ ಬಾಲಸ್ವಾಡಿ ಮಾರ್ಗವಾಗಿ ಹೊಸೂರು ಹೊರಟ್ಯಾ? ಹೋಗುವ ಗಾಡಿ ವಿಕ್ಕಿ, ಐ ನೋ ಅಲ್ಲೆಲ್ಲ ಫೋನ್ ಅಲವ್ ಮಾಡಲ್ಲ ಅಂತ, ಬಟ್ ಇನ್ ಎನಿ ಕೇಸ್ ಸಿಕ್ಕಿದ್ರೆ ಪ್ಲೀಸ್ ಡೂ ಕಾಲ್ ಮೀ. ಪ್ಲೀಸ್ ಬೇಜಾರಾಗಬೇಡ. ಕೀರ್ತಿ, ಅದು ನಿಂಗೊಂದು ವಿಷಯ ಹೇಳಬೇಕಾಯ್ತು. ವಿಕ್ಕಿ, ನಾನು ನಿನ್ನ ತುಂಬ ನಂಬಿದ್ದೀನಿ ಕಣೋ. ನನಗೆ ಲವೆಲ್ಲ ಇಂಟ್ರೆಸ್ಟ್ ಇಲ್ಲ. ರೀಸೆಂಟಾಗಿ ನನ್ನ ಫ್ರೆಂಡ್ಗೆ ಆಯಿತು. ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಇದ್ರು, ಇವಾಗ ಲವ್ ಅಂತ ಹಿಂದೆ ಬಿದ್ದಿದ್ದಾನೆ. ಫ್ರೆಂಡ್ಶಿಪ್ ಅನ್ನೋ ಪದಕ್ಕೆ ಬೆಲೆನೇ ಇಲ್ಲ. ವಿಕ್ಕಿ, ವಿಕ್ಕಿ, ನೀ ಓಕೆ? ಏನೋ ಹೇಳ್ಬೇಕಂದೆ. ಏನಿಲ್ಲ, ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಇಷ್ಟು ದಿನ ಏನೇದ್ರು ನನ್ನ ಹತ್ರ ಹೇಳ್ಕೊತಾ ಇದ್ದೆ. ನನಗೆ ಮೊದಲಿಂದನೂ ಒಳ್ಳೇದಾಗಲಿ ಕೆಟ್ಟದಾಗಲಿ ಡೈರಿಯಲ್ಲಿ ಬರೆದ ಅಭ್ಯಾಸ. ಇಟ್ ಹೆಲ್ಪ್ಸ್. ನಿನಗೂ ಯೂಸ್ ಆಗ್ಬೋದು ಅನ್ನಿಸ್ತು, ಅದಕ್ಕೆ ತಂದೆ. ಆ್ಯಂಡ್ ನಾನು ಬರೋರ್ಗು ಮಾತ್ರ, ಆಮೇಲೆ ನನ್ನ ಹತ್ರನೇ ಹೇಳ್ಕೊ. ದೂರ ಹೋಗ್ತಿದ್ದೀನಿ ಅನ್ನೋ ಮಾತ್ರಕ್ಕೆ ನಿಂಗೆ ಯಾರೂ ಇಲ್ಲ ಅನ್ಕೋಬೇಡ. ನಾನು ಯಾವತ್ತೂ ನಿನಗೋಸ್ಕರ ಇದ್ದೇ ಇರ್ತೀನಿ. ವಿಕ್ಕಿ, ಲೇಟ್ ಆಯಿತು. ನಾನು ಹೋಗಿ ಬರ್ತೀನಿ. ಆರೋಗ್ಯದ ಕಡೆ ಗಮನ ಇರಲಿ. ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಹ್ಯಾಪಿ ಜರ್ನಿ. ಡಿಸೈಡ್ ಆಗಿ ಹೋಗಿದ್ದೀನಿ ಕಣ. ಅವಳಿಗೆ ಮೋಸ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಏನು ಮಾಡಕ್ಕೊಟ್ಟಿದ್ದೆ ನಾನು? ಏನೇ ಆಗಲಿ ಪಣ್ಣು, ನನ್ನ ಮನಸ್ಸಿನ ಮಾತು ನಾನು ಅವಳಿಗೆ ಹೇಳಲ್ಲ. ಎಷ್ಟೇ ಕಷ್ಟ ಆಗಲಿ ನನ್ನ ಫೀಲಿಂಗ್ಸ್ ತೆಗಿತೀನಿ. ಅಲ್ಲೇ ಇನ್ನೊಂದು 5 ತಿಂಗಳ ಬೆಟ್ ಹಾಕಿಲ್ಲ ಆಕಿಗೆ. ಆದರೂ ವಿಕಿ, ನೀವು ಮಾಡಿದ ಚಲೋ ಕೆಲಸನೇ. ಅಕಸ್ಮಾತ್ ನೀ ಆಕಿಗೆ ಪ್ರಪೋಸ್ ಮಾಡಿದ್ರೆ ಆಕಿ ನಿನ್ನ ಜೊತೆ ಮಾತು ಬಿಡಬೋದಿತ್ತೆ. ನಿಮ್ಮ ಫ್ರೆಂಡ್ಶಿಪ್ ಹಾಳಾಗ್ತಿತ್ತೆ. ತಗೋ, ಎಲ್ಲ ಮುಗಿದು ಹೋಗಿತ್ತೆ. ಕೇಳ್ಕತ್ತಮ್ಮ ನಾಟಕ ಬಂದ್. ನಿನ್ನ ಮನಸ್ಸಿನಾಗ ಇದ್ದಿದ್ದ ಪ್ರೀತಿನೇ ಫ್ರೆಂಡ್ಶಿಪ್ಗೋಸ್ಕರ ತ್ಯಾಗ ಮಾಡಿದಲ್ಲ. ನಿನಗೆ ಒಂದು ಕೈಲೇ ಸೆಲ್ಯೂಟ್ ಹೊಡೆದ್ರೆ ಸಾಕಂಗಿಲ್ಲ, 2 ಕೈಲೇ ಹೊಡಿಬೇಕು. ನೋಡ್ ಮಗ, ಇದನ್ನೆಲ್ಲ ಹೇಳ್ತಾ ಇರೋದು ಯಾರಂತ? ಅದೆಷ್ಟು ಹುಡುಗಿರಿ ಕೈ ಕೊಟ್ಟಿಲ್ಲ ಮಗ ಇವನು. ಅಲ್ಪ, ಹುಡುಗರು ಹುಡುಗಿಯರಿಗೆ ಏನೇನೋ ಕೊಡ್ತಾರಂತೆ, ನಾ ಕೈ ಕೊಟ್ಟೇನಷ್ಟೇ. ಏಯ್ ಸುಮ್ನಿರೋ. ವಿಕ್ಕಿ, ನಿನ್ನ ನೋಡೋಕೆ ಯಾರೋ ಬಂದಿದ್ದಾರೆ ನೋಡು.
ಏಯ್ ಸರಿಯಾಗಿ ನೋಡು. ಇಲ್ಲ ಮುಂದೇನು ಬರ್ದಿಲ್ಲ. ಇವಾಗ ಮುಂದೇನಾಯ್ತು ಅಂತ ಹೆಂಗ್ ತಿಳ್ಕೊಳ್ಳೋದು? ಯಾಕೀಗ ನೋಡ್ತಿದ್ದೀರಾ? ಅಲ್ಲ ಆವಾಗ್ಲಿಂದ ನಮ್ಗೆ ಬೈದು ಬೈದು ಈಗ ಇಷ್ಟೊಂದು ಇಂಟ್ರೆಸ್ಟ್ ಅಲ್ಲಿ ಕೇಳ್ತಿದ್ಯಲ್ಲ, ಅದಕ್ಕೆ ಶಾಕ್ ಆಯ್ತು. ಬಟ್ ಪ್ರೀತು, ಮುಂದೇನಾಯ್ತು ಅಂತ ಹೇಗೋ ತಿಳ್ಕೊಳ್ಳೋದು? ಅದೇ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆನೆ ಕರೆದಿದ್ದಾನೆ, ಈ ಅಕ್ಕಿ ಮೂಟೆ ಬೇರೆ ಸಿಗ್ತಿಲ್ಲ. ಓ, ನೀವಿಲ್ಲೇ ಇದ್ದೀರಾ? ಅಕ್ಕಿ ಮೂಟೆ ಹೇಳೋದು ನೋಡಿದ್ರಾ? ಇಲ್ಲ ಅಣ್ಣ. ಇಲ್ವಾ? ಸರಿ. ಪಾಂಡು ಅಣ್ಣ, ಮುಂದೇನಾಯ್ತು ಅಂತ ಹೇಳ್ತೀರಾ? ಅದನ್ನೇ ಗೊತ್ತಿದ್ದೀರಾ? ಕೊಡಿ ಕಡೆ. ಅಣ್ಣ ಪ್ಲೀಸ್, ವಿ ವಾಂಟ್ ಟು ನೋ ವಾಟ್ ಹ್ಯಾಪನ್. ನೋಡಿ, ಅವ್ನಿದೆಲ್ಲ ಇಷ್ಟ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಅಣ್ಣ ಪ್ಲೀಸ್, ನಾವು ಅವನಿಗೆ ಹೇಳಲ್ಲ, ಜಸ್ಟ್ ಮುಂದೇನಾಯ್ತು ಅಂತ ಹೇಳಿ. ಈ ಡೈರಿಲಿ ಯಾರೋ ಬಂದ್ರು ಅಂತ ಇದೆ, ಅವಳೇ ತಾನೆ? ಅಣ್ಣ ಪ್ಲೀಸ್, ನಾ ಅವ್ನ ಕಸಿನ್ಸೇ ತಾನೆ, ಹೇಳಿದ್ರೆ ಏನೂ ಆಗಲ್ಲ. ಪಾಂಡು, ನೀನೇನಿಲ್ಲಿ? ನಿಂಗೆ ನೋಡ್ಬೇಕನ್ಸ್ತು, ಅದಕ್ಕೆ ಬಂದೆ. ಕೀರ್ತಿ ಬಂದಿಲ್ವಾ? ನಾನು ಬರೋದು ಅವಳಿಗೆ ಹೇಳಿರ್ಲಿಲ್ಲ. ಮತ್ತೆ ಹೇಗಿದ್ಯಾ? ಮಗ, ಒಂದ್ ಹೆಲ್ಪ್ ಮಾಡ್ತೀಯಾ? ಹೆಂಗೂ ಬಂದಿದ್ಯಾ? ಅವಳನ್ನ ತುಂಬಾ ನೋಡ್ಬೇಕನ್ಸ್ತಾ ಇದೆ ಕಣೋ. ನನಗೆ ಕರ್ಕೊಂಡು ಹೋಗ್ತೀಯಾ? ಅವಳನ್ನ ನೋಡ್ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ. ಸರಿ. ಓಯ್, ಏನ್ ನಡ್ಸಿ? ವಾರ್ಡನಿಗೆ ಗೊತ್ತಾತಂದ್ರೆ ರೂಮ್ನ ಕರ್ಕೊಂಡು ತಗೊಂತಾನೆ ಕ್ಲಾಸ್. ಮಗ, ಹೇಗೂ ಫೆಸ್ಟ್ ನಡೀತಾ ಇದೆ, ಇವತ್ತು ಒಂದೇ ಇಟ್ಕೊಳು, ಮತ್ತೆ ಅವಕಾಶ ಸಿಗಲ್ಲ. ಅವಳನ್ನ ನೋಡ್ಬಿಟ್ಟು ಕೂಡಲೇ ಇರೋ ಟ್ರೈನ್ ಅಥವಾ ಬಸ್ ಹತ್ಕೊಂಡ್ ಬಂದ್ಬಿಡ್ತೀನಿ. ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡೋ ಪ್ಲೀಸ್. ಲೇ, ಥ್ಯಾಂಕ್ಸ್. ಏನೇ ಥ್ಯಾಂಕ್ಸ್? ಅಲ್ಲೇ ಹೋಜಮ್ದಾಗೆ ನೈ ಆಗಿದ್ದೇನೆ, ನಾ ಹೋದಲ್ಲೆಲ್ಲ ಬರ ಅಂತೀಯಲ್ಲ. ಅವ್ನು ಹೋಗಿರೋದು ವಾರ್ಡನಿಗೆ ಗೊತ್ತಾದ್ರೆ ನಿನ್ ಜೀವನ ನೈಪಾಡಾಗುತ್ತೆ. ಕರೆಗೂ ಆ ದಿನ ವಿಕ್ಕಿ ನನ್ನ ಜೊತೆ ಬರ್ತೀನಿ ಅಂತ ಹೇಳಿದಾಗ ನಂಗೆ ಶಾಕ್ ಆಯಿತು. ಯಾಕಂದರೆ ಕಾಲೇಜಿಂದ ಹೊರಗೆ ಬಂದಿರೋ ವಿಷಯ ಏನಾದರೂ ಕಾಲೇಜವ್ರಿಗೆ ಗೊತ್ತಾಗಿದ್ರೆ ಅವನ್ನ ಸಸ್ಪೆಂಡ್ ಮಾಡ್ತಿದ್ರು. ಅದು ಗೊತ್ತಿದ್ದು ರಿಸ್ಕಲ್ಲೇ ಅವಳನ್ನ ನೋಡೋಕೆ ಬಂದ. ಫೀಲಿಂಗ್ಸ್ ತೆಗಿತೀನಂತ ನಂಗೆ ಹೇಳಿದ್ ವಿಕ್ಕಿ ಅವಳು ಹೇಳ್ದೆ ಬದುಕೋದೇ ಇಲ್ಲ ಅಂತ ಫಿಕ್ಸ್ ಆಗಿದ್ದ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಪ್ರೀತಿಲಿ ಮುಳುಗೋಗಿದ್ದ. ಆಮೇಲೆ ಮಗ, ಥ್ಯಾಂಕ್ಸ್ ಕಣೋ, ಕರ್ಕೊಂಡ್ ಬಂದಿದ್ದಕ್ಕೆ. ತುಂಬಾ ಮಿಸ್ ಮಾಡ್ಕೊತಾ ಇದ್ದ ಅವಳನ್ನ. ಬೇಗ ಕರಿಯೋ. ಫೀಲಿಂಗ್ಸ್ ತೆಗಿತೀಯ ಅಂತ ಹೇಳಿದ್ದೆ, ಆಗ್ಲಿಲ್ಲ, ಕರಿಯೋ. ಆ ದಿನ ಅವ್ನು ಪ್ರಪೋಸ್ ಮಾಡದ್ನಾ? ಇರೋ, ಅವ್ರು ಹೇಳ್ತಿದಾರ ತಾನೆ. ಅಣ್ಣ ನೀವ್ ಹೇಳಿ ಅಣ್ಣ. ಅವನೆಲ್ಲೋ ಒಳಗಿದ್ದಾನೆ. ಹೇಗಾಯ್ತು? ಆಕ್ಸಿಡೆಂಟ್. ಯಾವಾಗ? 1 ತಿಂಗಳಾಯ್ತು. ಜಯ, ಒಂದ್ ನಿಮಿಷ ಬಾಯಿಲಿ. ಇರು. ವಿಕ್ಕಿ ನಿಂತ್ಕೊಳ್ಳೋ. ನಿನಗೆ ಹೇಗೆ ಹೇಳ್ಬೇಕಂತ ಗೊತ್ತಾಗಿಲ್ವೋ? ಸಮಾಧಾನ ಮಾಡ್ಕೊಳ್ಳೋ.
ಅವತ್ತು ನಾನು ಕಾಲೇಜಿಗೆ ಹೋಗಿದ್ದೆ ಅವ್ನ ವಿಷಯ ತಿಳ್ಸೋಕ್ಕೆ. ಅವ್ನು ಖುಷಿಯಾಗಿರೋದನ್ನ ನೋಡಿ ಹೇಳೋ ಧೈರ್ಯನೇ ಬರಲಿಲ್ಲ. ಅವನೇ ಬರ್ತಾನಂದಾಗ ನಾ ಹೋಗಿದ್ದ ಕೆಲಸ ಈಸಿ ಆಯಿತು. ನಗ್ನಾಗ್ತಾನೆ ಕರ್ಕೊಂಡು ಬಂದೆ. ಅವನ ಹತ್ರ ಏನು ಮಾಡಿದ್ರು ಅವಳನ್ನ ಮರಿಲಿಕ್ಕೆ ಆಗ್ತಿರ್ಲಿಲ್ಲ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಕಾಲೇಜಲ್ಲಿ ಫ್ರಸ್ಟ್ರೇಷನ್ನಿಂದ ಅವನು ಯಾಕೆ ಹೊಡೆದ ಅಂತ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಅದರಿಂದ ನೋಡಿ, ಇಂಥ ಸ್ಟೂಡೆಂಟ್ಸ್ ಇಂದ ನಮ್ ಕಾಲೇಜ್ಗೆ ಕೆಟ್ಟ ಹೆಸರು. ಅಲ್ರಿ, ಮುಖಾಮುಖಿ ನೋಡ್ದೇನೆ ಹೊಡೆದಿದ್ದಾನೆ. ಈಗ ಅವನ್ಗೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಏನ್ರಿ, ಏನ್ ಆನ್ಸರ್ ಮಾಡೋಣ ಅವ್ರ ಪೇರೆಂಟ್ಸ್ ನಾವು? ಏನು ತಪ್ಪಾಗಿದೆ ಸರ್, ಇನ್ನೊಂದು ಅವಕಾಶ ಕೊಡಿ. ಇನ್ಮೇಲಿಂದ ಈ ತರ ಆಗ್ದಿರೋವಾಗ ನಾನ್ ನೋಡ್ಕೋತೀನಿ. ನಾವು ನಿಮ್ನ ಇಲ್ಲಿ ಚರ್ಚೆ ಮಾಡಕ್ ಕರ್ಸಿಲ್ಲ. ಇವನನ್ನು ನೋಡಿ, ಅವನಲ್ಲಿ ಏನಾದ್ರೂ ಮಾತಾಡ್ತಿದ್ದಾನ ನೋಡಿ. ಅಲ್ಲಿ ಇಂಥ ಸ್ಟೂಡೆಂಟ್ಸ್ ನಮ್ ಕಾಲೇಜ್ಗೆ ಬೇಡವೇ ಬೇಡ. ಹಿ ಇಸ್ ರಸ್ಟಿಕೇಟೆಡ್ ಫ್ರಮ್ ದಿಸ್ ಕಾಲೇಜ್. ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ನಲ್ಲೋ, ತಲೆ ತಗ್ಸುವಾಗ ಮಾಡ್ಬಿಟ್ಟೆ. ನೀ ನನ್ನ ಮಗ ಅನ್ನೋಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ. ಛೇ, ಆ ದಿನದಿಂದ ಅವರಪ್ಪನ ಅವನ ಜೊತೆ ಮಾತಾಡ್ಬಿಟ್ರು. ಅವನಿದ್ದ ಪರಿಸ್ಥಿತಿಯಲ್ಲಿ ಅವನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇರಲಿಲ್ಲ. ಇದೆಲ್ಲನೂ ಡೈಜೆಸ್ಟ್ ಆಗಿರಲಿಲ್ಲ. ಆ ಟೈಮಲ್ಲಿ ವಿಕ್ಕಿ, ಆರಾಮಿದೆಯೇನೋ? ಎಸ್ ಮಿಸ್ಟರ್ ಪಾಂಡುರಂಗ, ತುಂಬಾನೇ ಆರಾಮಾಗಿದ್ದೀನಿ. ಹೇಗೂ ಆರಾಮಾಗಿರಕ್ಕಾಗತ್ತೆ? ಅವಳಿಗಿಲ್ಲ ಅನ್ನೋ ವಿಷಯ ಕಿವಿಲಿ ಇನ್ನೂ ಅವಳ ಶಬ್ದ ಓಡ್ತಾ ಇದೆ ಕಣೋ. ಈಗಲೂ ಇಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದಾಳೇನೋ, ಸರ್ಪ್ರೈಸ್ ಅಂತ ಮುಂದೆ ಬರ್ತಾಳೇನೋ ಅಂತ ಕಾಯ್ತಾ ಇದ್ದೀನಿ ಕಣೋ. ಪಾಪ ಕೈಗೊಂದು ಗಾಯ ಆದಾಗ್ಲೇ ಅವಳ ಹತ್ರ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಆಕ್ಸಿಡೆಂಟ್ ಆದಾಗ ಅದೆಷ್ಟೋ. ವಿಕ್ಕಿ, ನಂಗೆ ಅರ್ಥ ಆಗದ್ ಕಣೋ, ಸಮಾಧಾನ ಮಾಡ್ಕೋ. ಇಲ್ಲ ಮಗ, ನಿನಗಿದು ಅರ್ಥ ಆಗಲ್ಲ. ಅವಳು ಇನ್ನಿಲ್ಲ ಅನ್ನೋ ವಿಷಯ ಏನು ತಪ್ಪಾಡಿದ್ಲವಳು. ಅವಳು ಯಾವಾಗ್ಲೂ ಹೇಳೋಳು, ವಿಕ್ಕಿ ನನಗೊಂದೇ ಒಂದು ಆಸೆ ಕಣೋ, ನಮ್ಮ ಅಪ್ಪ ಅಮ್ಮಂಗೆ ವಯಸ್ಸಾಗೋದ್ರೊಳಗೆ ಒಳ್ಳೆ ಸಕ್ಸಸ್ಫುಲ್ ಆಗಿ ಅವ್ರ ತಲೆ ಎತ್ತಿ ನಿಲ್ಲುವಂತ ಕೆಲಸ ಮಾಡ್ಬೇಕು ಅಂತ. ಏನಾಗೋಯ್ತು ಅಲ್ಲೋಡು, ಹೇಗ್ ತಮಾಷೆ ನೋಡ್ತಾ ನಿಂತಿದ್ದಾಳಂತ. ಕೀರ್ತಿ, ಒಂದೇ ಒಂದ್ಸಲ ನನ್ನ ಹತ್ರ ಬಂದ್ಬಿಡೆ. ನೀನ್ ಬಿಟ್ಟಿರಕ್ ಆಗ್ತಾ ಇಲ್ಲ ಕಣೆ. ನಿನ್ನ ಹತ್ರ ತುಂಬಾ ವಿಷಯ ಮುಚ್ಚಿಟ್ಟಿದ್ದೀನಿ ಕಣೆ. ನಿಂಗ್ ಗೊತ್ತಾ, ನಾನಿನ್ನ ಮನ್ಸಾರ ಪ್ರೀತಿಸ್ತಿದ್ದೀನಿ. ಎಲ್ಲಿ ನಿನಗೆ ಹೇಳಿದ್ರೆ ನೀನ್ ಬೇಜಾರು ಮಾಡ್ಕೊಂತೀಯೋ, ನನಗೆ ಬಿಟ್ಟು ಹೋಗ್ತೀಯೋ ಅನ್ನೋ ಬೈಕೆ ಹೇಳಿರ್ಲಿಲ್ಲ ಅಷ್ಟೇ. ಒಂದೇ ಒಂದ್ಸತಿ ಬಂದ್ಬಿಡು. ದಿನ ಎಷ್ಟು ಚೆನ್ನಾಗಿ ನೋಡ್ಕೊಂತೀನಂದ್ರೆ ಯಾವ್ದು ತೊಂದ್ರೂ ಬರ್ತಿರೋ ತರ ನೋಡ್ಕೊಂತೀನಿ. ಪ್ಲೀಸ್ ಬಂದ್ಬಿಡು. ಮಗ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳೋ. ನನಗೆ ನಿನ್ನ ಅವಸ್ಥೆ ನೋಡೋಕ್ಕಾಗ್ತಿಲ್ಲ. ಹಾಯ್. ಹಾಯ್, ಬರ್ಬೇಕಂತ ಹೇಳಿದ್ರಿ? ನಿಮಗೊಂದು ವಿಷಯ ಹೇಳಬೇಕಿತ್ತು. ಆ್ಯಕ್ಚುಲಿ ಹೇಳಬಾರ್ದಂತಾನೆ ಅಂದ್ಕೊಂಡಿದ್ದೆ, ಬಟ್ ಹೇಳದೇ ಇರೋಕ್ಕೆ ನನ್ನ ಹತ್ರ ಆಗ್ತಿಲ್ಲ. ನಿಮಗೆ ಬೇಜಾರು ಮಾಡಬೇಕು ಅಂತ ಇದನ್ನ ಕೊಡ್ತಿಲ್ಲ. ಶಿ ವಾಂಟೆಡ್ ಯು ಟು ನೋ ದಿಸ್. ಏನಿದೆ ಅದರಲ್ಲಿ? ಅದು ಹಾಯ್ ವಿಕಿ, ಹೇಗಿದೆಯಾ? ನಾನು ಅನ್ಕೊಂಡಿದ್ಕಿನ ಜಾಸ್ತಿನೇ ಕಷ್ಟ ಆಗ್ತದೆ ನೀನಿಲ್ಲದೆ. ಯಾರು ತಾನೇ ಮಿಸ್ ಮಾಡ್ಕೊಳ್ಳಲ್ಲ ಹೇಳು, ವೆನ್ ದೇ ಹ್ಯಾವ್ ಸಚ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಲೈಕ್ ಯು. ಆ್ಯಂಡ್ ಯು ನೋ ವಾಟ್, ಐ ಲಾಸ್ಟ್ ಕಣೋ.
ಐ ಲಾಸ್ಟ್ ಲೆಟ್ಟಿಂಗ್ ಯು ನೋ ದ್ಯಾಟ್ ಐ ಲವ್ಡ್ ಯು ವಿಕ್ಕಿ. ನಾನಿನ್ನ ಮನಸಾರೆ ಪ್ರೀತಿಸ್ತಿದ್ದೀನಿ. ನಿಂಗಿದೆಲ್ಲ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಹೇಳಿಲ್ಲ. ನೀನು ನನ್ನ ಲೈಫಿಗೆ ಬಂದಾಗಿಂದ ನಾನು ತುಂಬ ಖುಷಿಯಾಗಿದ್ದೀನಿ ಕಣೋ. ಅವ್ನು ಹೋಗೋ ಮುಂಚೆ ಪ್ರಪೋಸ್ ಮಾಡೆ. ನಾನು ವಿಕಿಗೆ ಯಾವಾಗಲೂ ಹೇಳ್ತಿದ್ದೆ ನನಗೆ ಲವಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ. ಅವ್ನು ನೋಡಿದ್ರೆ ಅವನ ಮೇಲೆ ಲವ್ ಆಗೋ ಥರ ಮಾಡಿಬಿಟ್ಟ. ಅವನಂಥ ಫ್ರೆಂಡ್ನ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಕಣೆ. ನಂಗೆ ಲವ್ ಆಗಿದೆ ಅಂತ ಅವನಿಗೂ ಲವ್ ಆಗಬೇಕಂತ ಏನಿಲ್ಲ ಅಲ್ಲ. ಒಂದ್ಸತಿ ಮಾತಾಡಿ ನೋಡೆ. ಅವ್ನು ನಾಳೆ ಹೋದ್ರೆ 1 ವರ್ಷ ಬರಲ್ಲ. ಅಲ್ಲಿವರೆಗೂ ಇದೇ ಥರ ಬೇಜಾರಲ್ಲೇ ಇರ್ತೀಯಾ? ಪಿಜ್ಜಾ ತಣ್ಣಗಾಗ್ತಿದೆ, ತಿನ್ನೋಣ. ಪಾಪ ನನಗೋಸ್ಕರ ಇಷ್ಟು ಹೊತ್ತಲ್ಲಿ ತಂದು ಕೊಟ್ಟಿದ್ದಾನೆ. ಇನ್ನೆಷ್ಟು ಒಳ್ಳೇನು ಅಂತ ನನಗೆ ಗೊತ್ತು. ಯಾವಾಗಲೂ ನಾನು ಬೇಜಾರಲ್ಲಿದ್ದೀನಿ ಅಂತ ನಿನಗೆ ಗೊತ್ತಾದಾಗ ನಿನ್ನ ನೋವನ್ನ ಮರೆತು ನನ್ನ ಖುಷಿ ಪಡ್ಸಕ್ಕೆ ಬರ್ತಿದ್ದೆ. ವಿಕ್ಕಿ, ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಕಣೋ. ನೀನು ಬರೋದಕ್ಕೆ ಕಾಯ್ತಾ ಇದ್ದೀನಿ. ಈ ವಿಷಯನ ನನ್ನಿಂದ ಮುಚ್ಚಿಡೋಕ್ಕಾಗ್ತಾ ಇಲ್ಲ. 1 ವರ್ಷ ತಾನೆ, ಕಾಯ್ತೀನಿ ಬಿಡು. ಸರಿ, ಇವತ್ತಿಗೆ ಸಾಕು. ಮನಸ್ಸು ತುಂಬ ಹಗುರ ಅನಿಸ್ತಾ ಇದೆ. ಲವ್ ಯು. ಲೋ ವಿಕ್ಕಿ, ಎಲ್ಲೋ ಹೋಗ್ತಾ ಇದೆಯಾ? ಅವಳು ನನ್ನ ಪ್ರೀತಿಸ್ತಿದ್ಲು. ನೀನು ಹೋಗಿರು, ನಾನು ಬರ್ತೀನಿ. ಆ ದಿನ ಅವನೇನು ಮಾತಾಡಲಿಲ್ಲ, ಆದರೆ ಅವ್ನಿಗೆ ಏನು ಅನಿಸ್ತಂತ ನಂಗೆ ಗೊತ್ತಾಯ್ತು. ನೀವೇ ಯೋಚನೆ ಮಾಡಿ, ಅವ್ಳು ಪ್ರೀತಿಸ್ತಿದ್ಲಂತ ಗೊತ್ತಾದಾಗ ಇವನು ಖುಷಿಯಾಗಿರೋಕೆ ಅವಳೇ ಇಲ್ಲ ಅಂದ್ರೆ. ಇದೆಲ್ಲ ಆದಮೇಲೆ ನೋವು ನುಂಗೋಕೆ ಶುರು ಮಾಡ್ದ, ನಗೋದನ್ನು ನಿಲ್ಲಿಸ್ದ, ಎಲ್ಲರ ಜೊತೆ ಮಿಂಗಲ್ ಆಗೋದು ಕಡಿಮೆ ಮಾಡ್ದ, ಒಟ್ಟಿನಲ್ಲಿ ಒಬ್ಬನೇ ಇರೋಕ್ಕೆ ಶುರು ಮಾಡ್ದ. ಇದೆಲ್ಲ ಆಗಿ 1 ವರ್ಷ ಆದರೂ ಅವನಿವತ್ತಿಗೂ ಕೀರ್ತಿಗೊಂಗಲೇ ಇದ್ದಾನೆ. ಬಿಡಿ, ನನ್ನ ಕೆಲಸ ಇದೆ, ಲೇಟ್ ಆಯಿತು, ನಾ ಹೊರಡ್ತೀನಿ. ನಿಮಗಿದ್ರ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಅವನ ಹತ್ರ ತೋರಿಸ್ಕೋಬೇಡಿ. ಇಲ್ಲೇನು ಮಾಡ್ತಿದ್ದೀರಾ? ಏನಿಲ್ಲಣ್ಣ. ಸರಿ, ಊಟಕ್ಕೆ ಕರಿತಿದ್ದಾರೆ, ಬನ್ನಿ. ಅಣ್ಣ, ವಿಕ್ಕಿ, ಇದೇನೆ ಸ್ಕಾಫು ಹುಡುಗಿರು ಹಾಕೊಳ್ಳೋದು? ಹಲೋ, ಇದನ್ನ ಹುಡುಗರು ಹಾಕೋತಾರೆ. ನಾನು ನನ್ಗಾಗತ್ತೆ, ಇಟ್ಕೋ. ನೀನ್ ನೆನ್ಪು ಮಾಡ್ಕೊಳಕ್ ನೀನ್ ಎಲ್ಲೇ ಹೋಗ್ತೀಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ಇಟ್ಕೋ ಅಷ್ಟೇ. ವಿಕ್ಕಿ, ಹೋಗ್ತಿದ್ಯಲ್ಲ, ನೆಕ್ಸ್ಟ್ ಟೈಮ್ ಹೋಗುವಾಗ ನನ್ನೂ ಕರ್ಕೊಂಡು ಹೋಗ್ತೀಯಾ? ಇಷ್ಟೇ ಕಣ್ರಿ ಜೀವನ. ಇವತ್ತಿದ್ದವರು ನಾಳೆ ನಮ್ಮ ಜೊತೆ ಇರ್ತಾರಿಲ್ವೋ ಗೊತ್ತಿಲ್ಲ. ಇದರಿಂದ ನಾನು ಕಲ್ತಿರೋದು ಒಂದೇ, ಯಾರೇ ಆಗಲಿ, ಅಪ್ಪ ಅಮ್ಮ ಫ್ರೆಂಡ್ಸು ಫ್ಯಾಮಿಲಿ ಪ್ರತಿಯೊಬ್ಬರನ್ನು ಇದ್ದಾಗ ಪ್ರೀತಿಸೋಣ.